ನೋಡಿ, ರಾತ್ರಿ ಹೋದ ಕರೆಂಟು ಈಗ ಬಂದ್ ಆಗಿದೆ. ಸ್ವಲ್ಪ ದೀಪ ಆರಿಸ್ಬಿಡಿ. ಆಂಟಿ, ಆಂಟಿ, ಏಯ್, ಹೂ ಆರ್ ಯು? ಈ ಸುಜಾತ ಆಂಟಿ ಮನೆ ತಾನೆ? ನೀವ್ಯಾರು? ಆಂಟಿ ರಿಲೇಷನಾ? ಯಾವ ಸರ್ ನಿಮ್ದು? ಶಿವಮೊಗ್ಗನಾ, ಹಾಸನನಾ, ಧಾರವಾಡನಾ? ಯಾಕ್ರಿ ನೀವು ಮಾತಾಡ್ತಾನೆ ಇಲ್ವಲ್ಲ? ಓಹೋ, ಆಂಟಿ ಮಾತಾಡ್ಬೇಡ ಅಂತ ಹೇಳಿದಾರಾ? ಆಂಟಿ, 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 ಇವ್ರ್ಯಾರು? ನನಗ್ ಪರಿಚಯ ಮಾಡಿಸ್ಕೊಡಲ್ವಾ? ಅವರು ನಮ್ ಸೋದತ್ತೆ ಮಗ. ಅಬ್ಬಾ, ಇಷ್ಟು ಸಾಕು, ಮಿಕ್ಕಿದ ನಾನ್ ವಿಚಾರಿಸ್ಕೋತೀನಿ. ನನ್ನ ಹೆಸರು ಶಮಂತಕಮಣಿ. ಎಲ್ರೂ ಮುದ್ದಾಗಿ ಬೇಬಿ ಬೇಬಿ ಅಂತಾರೆ. ನಮ್ಮ ಮಮ್ಮಿನೂ ಆಂಟಿನೂ ಕೊಲೀಗ್ಸು. ಪಕ್ಕದ ಬೀದಿಲೇ ನಾವಿರೋದು. ಗ್ಲಾಡ್ ಟು ಮೀಟ್ ಯು. ಟಿಂಗ್ ಟಿಂಗ್. ಇದೇನಂಟಿ, ನಿಮ್ ಅತ್ತೆ ಮಗ ಕೈಗೆ ಬ್ಯಾಂಡೇಜ್ ಕೊಟ್ಕೊಂಡಿದ್ದಾರೆ? ರಾತ್ರಿ ನೀವಿಬ್ರು ಹೊಡೆದಾಡಿದ್ರಾ? ಅದೆಲ್ಲ ಏನೂ ಇಲ್ಲ ಬೇಬಿ, ಮೋಟರ್ ಬೈಕ್ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಅಬ್ಬಾ, ಆಕ್ಸಿಡೆಂಟ್ ಅಡ್ವೆಂಚರ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಏನ್ರಿ ಮುರಿದಿದ್ದು? ಕೈಯೋ ಕಾಲೋ? ಬೇಬಿ, ಹೌದು ಆಂಟಿ, ಈ ಜೀವನನೇ ಒಂದು ಆಕ್ಸಿಡೆಂಟ್ ಮಯ. ಹುಟ್ಟೋದೊಂದು ಆಕ್ಸಿಡೆಂಟು, ಮದುವೆ ಒಂದು ಆಕ್ಸಿಡೆಂಟು, ಕಡೆಗೆ ಸಾಯೋದು ಒಂದು ಆಕ್ಸಿಡೆಂಟು. ಫಿನಿಶ್. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೇನು, ಮಾಮೂಲಿನೇ, ಆಸ್ ಯೂಶುವಲ್. ನಮ್ಮಮ್ಮ ಹಾಸ್ಪಿಟ್ಲಿಗೆ ಬರೋಲ್ವಂತೆ, ಈ ಲೀವ್ ಲೆಟರ್ನ ಕೊಡ್ಬೇಕಂತೆ. ನಾನು ಕೊಡ್ತೀನಿ, ನೀನಿನ್ ಹೋಗು. ಆಂಟಿ, ಅತ್ತೆ ಮಗ ಬರ್ತಿದ್ದ ಹಾಗೆ ಪ್ರೇಮಿಗಳಿದ್ದಾರೆ ಎಚ್ಚರಿಕೆ ಅಂತ ಕಾದಂಬರಿಲಿ ಬರ್ದಿರೋ ಹಾಗೆ ನನ್ನ ಹೋಗೋ ಹೋಗೋ ಅಂತೀರಲ್ಲ. ಸರಿ, ಶಿವ ಪೂಜೆಲ್ ಕರಡಿ, ನಾನ್ ಯಾಕೆ ಬರ್ತೀನಿ. ಡಾಕ್ಟರ್, ಯಾರ ಹುಡುಗಿ? ನಿಮ್ ಅತ್ತೆ ಮಗ ನಿಮ್ಮನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತ ಬಹುವಚನದಲ್ಲಿ ಮಾತಾಡ್ಸ್ತಾ ಇದಾರಲ್ಲ. ಹುಡುಗಾಟಕ್ಕೆ ತಮಾಷೆ ಮಾಡಿದ್ರು ಅಷ್ಟೇ. ಅಬ್ಬಾ, ತಮಾಷೆ ಮಾತಾದ್ರೆ ನಂಗೆ ತುಂಬಾ ಇಷ್ಟ. ಓಹ್, ಮಮ್ಮಿ ಬಿಸಿಬೇಳೆ ಬಾತ್ ಮಾಡಿದಾಳೆ. ಬರ್ತೀನಿ, ಮತ್ತೆ ಬರ್ತೀನಿ. ಅಂಕಲ್ ಹತ್ರ ತಮಾಷೆಯಾಗಿ ಮಾತಾಡ್ಬೇಕು. ಅಂಕಲ್, ನೀವು ರೆಸ್ಟ್ ತಗೊಳ್ಳಿ, ಬೇಗ ಬಂದ್ಬಿಡ್ತೀನಿ. ಸಿ ಯು ಆಂಟಿ. ನಿಮ್ಮನ್ನ ನನ್ ಸೋದರತೆ ಮಗ ಅಂತ ಹೇಳಿದಿಕ್ಕೆ ಮನಸ್ಸೇನು ತಿಳ್ಕೊಬೇಡಿ. ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲದೆ ನೀವು ಇಲ್ಲಿದ್ದೀರಿ ಅಂದ್ರೆ ಆ ಹುಡುಗಿ ಅನುಮಾನ ಪಡುತ್ತೆ. ಸೋದರತೆ ಮಗ ಅಂತಾನೆ ಯಾಕೆ ಹೇಳಿದೆ ಅಂತ ನಿಮಗನ್ನಿಸ್ಬಹುದು. ಅಣ್ಣ ಅಂತ ಹೇಳಿದ್ರೆ ಆ ಹುಡುಗಿ ನಂಬಲ್ಲ. ಆ ಹುಡುಗಿನೇ ಏನು ಯಾರು ನಂಬಲ್ಲ. ನೋಡಿ, ನನಗೇನು ಹಾಸ್ಪಿಟ್ಲಿಗೆ ಹೊತ್ತಾಯ್ತು. ನಿಮ್ಗೆ ಹಶ್ವಾದಾಗ್ಲೆಲ್ಲ ಅಲ್ಲಿ ಗಂಜಿ ಇದೆ, ಕುಡೀರಿ. 1 ಅವರ್ಗೊಂದ್ಸಾರಿ ಈ ಟ್ಯಾಬ್ಲೆಟ್ಸ್ನ ತಗೊಳ್ಳಿ. ಏನು ಯೋಚನೆ ಮಾಡದೆ ಮಲ್ಕೊಂಡ್ರೆ ಹಾಯಾಗಿರುತ್ತೆ. ನಾನಿನ್ ಸಾಯಂಕಾಲ ಬರ್ತೀನಿ. ಬಾಗ್ಲ ಹಾಕೊಂಡು ಮಲ್ಕೊಳ್ಳಿ. ಅಪ್ಪ ಸ್ವಾಮಿ, 10 ಪೈಸಾ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಧರ್ಮ ಮಾಡಿ. ಅಪ್ಪ ಸ್ವಾಮಿ, ಧರ್ಮ ಮಾಡಿ ಸ್ವಾಮಿ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಧರ್ಮ ಮಾಡಿ ಸ್ವಾಮಿ. ಧರ್ಮ ಮಾಡಿ. ಅಪ್ಪ, ಬೆಳಗಿನಿಂದ ತಿಂಡಿ ತಿಂದಿಲ್ಲ ಸ್ವಾಮಿ. ನಿಮ್ ಪಾದಿಗೆ ನಮಸ್ಕಾರ ಸ್ವಾಮಿ. ಚಿಲ್ರಲ್ಲ, ಚಿಲ್ರೆ ಎಷ್ಟಕ್ಕೆ ಸ್ವಾಮಿ? 100ಕ್ಕೋ 1000ಕ್ಕೋ ಸ್ವಾಮಿ? 1000ಕ್ಕೆ. 1000 ರೂಪಾಯಿ ನೋಡ್ರ ಮಕನ ಇದು. ಒಂದಾದ್ಮೇಲೆ ಎಷ್ಟು ಸೊನ್ನೆ ಇರುತ್ತೆ ಅಂತ ಗೊತ್ತಾ ನಿಂಗೆ? ಲೇ ಪಾಪಿ, ನೋಡಯ್ಯ ಈ ಚರ್ಮ, ಮಾಡಯ್ಯ ಧರ್ಮ. ಕಳ್ಕೊಳ್ಳಯ್ಯ ನಿನ್ ಕರ್ಮನ. ಯು ಬ್ಲಡಿ ರಾಸ್ಕಲ್. ನೋಡೆಲೋ ಈ ಚರ್ಮವ, ಮಾಡಲೋ ನೀ ಧರ್ಮವ. ಪೂರ್ವ ಜನ್ಮದಲ್ಲಿ ದಾನ ಮಾಡದೆ ಬಂದಿದೆ ನಮಗೀ ರೋಗವು. ಏ ಪಾಪಿ, ನೀ ಧರ್ಮ ಮಾಡದೆ ಹೋದರೆ ತಪ್ಪದು ನಿನಗೆ ರೋಗವು. ಲೇ ಪಾಪಿ, ಇದುವೇ ನಮ್ಮಯ್ಯ ಶಾಪವು. ನಿಮ್ಮ ಹಾಡು ಆಡೋಣ. ತಗೊಳ್ಳಿ.
ಸರ್ ಒಂದ್ ಕೆಲಸ ಮಾಡಿದ್ರೆ ಏನದು? ಹಾಗಾದ್ರೂ ಮಾಡಿ ಒಂದು ಫೋಟೋ ಸಂಪಾದಿಸಿದ್ರೆ. ನೀನ್ ಒದ್ದು ಓಡ್ ಹೋಗ್ಬೇಕಾದ್ರೆ ಕಿವಿಲ್ ಹೆಸರು ಹೇಳೋದ್ನ ಫೋಟೋ ಹುಡ್ಕೋಕೆ. ಸರ್, ಚಾಮುಂಡೇಶ್ವರಿ ಒಡವೆ ಕೇಸ್ನಲ್ಲಿ ಕಳ್ಳನ್ ಫೋಟೋ ಸಿಕ್ಕಿಲ್ಲ ಅಂತ ಅವ್ನ ಚಿತ್ರ ಬರೆಸಿ ಪೇಪರ್ನಲ್ಲಿ ಹಾಕಿ ಸಿಡಿಲಿಲ್ವೇ? ಹಾಗೆ ಇದನ್ನು ಮಾಡಿದ್ರೆ? ಗುಡ್ ಐಡಿಯಾ. ಅವನ್ ಚಿತ್ರ ಬರ್ಸೋದಕ್ಕೆ ಒಳ್ಳೆ ಆರ್ಟಿಸ್ಟನ್ ಕರೆಸಿ ಹಿಡಿಯೋದಕ್ಕೆ ಏರ್ಪಾಡು ಮಾಡಿ. ಏನ್ ಮುಖ ಎಲ್ಲ ಬೇಳ್ತಿದೆ? ಜ್ವರ ಬಿಡ್ತಾ? ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರಿ. ಇಲ್ಲ, ಏನೋ ಹಾಸ್ಪಿಟಲ್ ಇರೋಕ್ ಬೇಜಾರಾಯ್ತು, ಕೆಲಸ ಮಾಡಕ್ ತೋಚ್ಲಿಲ್ಲ, ಬಂದ್ಬಿಟ್ಟೆ. ಅಂಕಲ್, ನೀವಾಗ್ಲೇ ಬಂದ್ಬಿಟ್ರಾ? ನೀವಿನ್ನೂ ಮನೆಗ್ ಬಂದಿರಲ್ವಲ್ಲ? ಪಾಪ ಅಂಕಲ್ ಒಬ್ರೇ ಇರ್ತಾರೆ, ಬೋರ್ ಆಗುತ್ತೆ ಅಂತ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಬಂದೆ. ಈಗ್ಲೂ ಯಾರು ಬೇಡ ಅಂತಾರೆ? ಎಷ್ಟು ಬೇಕಾದ್ರೂ ಬೋರ್ ಮಾಡು. ನೋಡಿ ಅಂಕಲ್, ನಾನ್ ಬೋರ್ ಮಾಡ್ತೀನಂತೆ. ಅಂಕಲ್, ಈ ನಾವೆಲ್ ನೋಡಿದ್ರಾ? ಪ್ರೇಮಿಗಳಿದ್ದಾರೆ, ಎಚ್ಚರಿಕೆ ಅಂತ. ನಿಮಗೋಸ್ಕರನೇ ತಂದೆ. ನೀವಿನ್ನೂ ಓದಿಲ್ಲ ತಾನೇ? ಖಂಡಿತ ಓದಿರಲ್ಲ. ನಾನೇ ಓದಿಲ್ಲ ಅಂದ್ಮೇಲೆ ಯಾರೂ ಓದಿರಲ್ಲ. ಇದ್ರಲ್ಲಿ 7ನೇ ಚಾಪ್ಟರ್ನಲ್ಲಿ ರಾಧಾ ವೇಣು ಇಬ್ರು ಬಾತ್ರೂಮ್ ನಲ್ಲಿ ಬಾಲ್ರೂಮ್ ಡ್ಯಾನ್ಸ್ ಮಾಡ್ತಾರೆ, ಕಿಚನ್ ಅಲ್ಲಿ ಮುದ್ದಾಡ್ತಾರೆ. ಎಲ್ಲಾದ್ರೂ ಉಂಟಾ ಅಂಕಲ್? ಎಷ್ಟು ಅನ್ಯಾಚುರಲ್ ಅಲ್ಲ? ಏನ್ ಅಂಕಲ್ ಹೀಗೆ ಕಣ್ಕೊಂಡ್ ಬಿಡ್ತಿದ್ದೀರಾ? ನಿಮ್ ಮುಖ ನೋಡಿದ್ರೆ ಲವ್ ವಿಷಯದಲ್ಲಿ ಝೀರೋ ಅಂತ ಕಾಣುತ್ತೆ. ಯೋಚನೆ ಮಾಡಬೇಡಿ, ನಮ್ಮ ಆಂಟಿ ಎಲ್ಲ ಹೇಳ್ಕೊಡ್ತಾರೆ. ಅಂಕಲ್, ಮದ್ವೆ ಆದ್ಮೇಲೆ ಹನಿಮೂನ್ ನೀವಿಬ್ರು ಯಾವ ಊರಿಗೆ ಹೋಗ್ತೀರಾ? ಬೇಬಿ, ತಪ್ಪು, ಹೀಗೆಲ್ಲ ಮಾತಾಡ್ಕೊಡುದು. ಅಂದ್ಬಿಟ್ರಾ? ನೀವು ಹಾಗೆ ಅಂದ್ಬಿಟ್ರಾ? ಮಮ್ಮಿನೂ ಹೀಗೇ ಅಂತಿರ್ತಾಳೆ. ನಾನ್ ಬರ್ತೀನಿ. ಅಂಕಲ್, ನಾನ್ ಸಾಯಂಕಾಲ ಬರೋ ಹೊತ್ತಿಗೆ ಈ ನಾವೆಲ್ ಓದಿ ನಿಮ್ ಒಪಿನಿಯನ್ ಹೇಳ್ಬೇಕು. ತಗೊಳ್ಳಿ, ಬರ್ತೀನಿ. ಭವಿಷ್ಯತ್ತಿನ ಬಗ್ಗೆ ಕನಸು ಕಾಣ್ತಾ ಇದ್ದೀನಿ ಮಮ್ಮಿ. ಅಲ್ಲೋಡು, ಸುಬಣ್ಣ, ಯಾರ ಹುಡ್ಗಿ? ದುಡ್ಡು ಕೊಟ್ರೆ ಸುಖ ಕೊಡೋಣ ಕೊಡು. ಹೌದಾ? ನಡಿ ಹೋಗೋಣ. ಹಿಂಗ್ ಹೋದ್ರೆ, ಈ ಅವತಾರದಲ್ಲಿ ಹೋದ್ರೆ ಅವಳು ನಮ್ಮನ್ನ ಹತ್ರ ಸೇರಿಸ್ತಾಳ. ಸೇರ್ಸಲ್ವಾ? ನಡಿ. ನಾವು ಭಿಕ್ಷೆ ಬೇಡದಕ್ಕಲ್ಲ ಬಂದಿರೋದಿಲ್ಲಿ, ಪ್ರೇಮ ಭಿಕ್ಷೆ ಬೇಡಕ್ಕೆ. ಅಣ್ಣ, ಸುಮತಿ ಎಲ್ಲಿ? ಒಳಗಿದ್ದಾಳೆ. ನಾನ್ ಕೊಟ್ಟು ಹೃದಯ ಗೀತೆ ನಾವೆನ್ನ ಓದಿದ್ಯಮ್ಮವ? 2 ಪೇಜ್ ಓದೋದ್ರಲ್ಲಿ ನಿದ್ದೆ ಬಂದ್ಬಿಡ್ತು. ಏನು? ಆ ನಾವೆಲ್ ಓದುವಾಗ ನಿದ್ದೆ ಬಂತ? ಚಿಚಿ, ಈ ಕಾಕಿ ಬಟ್ಟೆಯವರೇ ಹೀಗೆ. ಅದೇ ಸುಜಾತ ಆಂಟಿ ಮಾವನ್ ಮಗನ ಕೊಟ್ಟಿದ್ರೆ ಅರ್ಧ ಗಂಟೆ ಓದ್ ಮುಗಿಸ್ಬಿಡ್ತಾ ಇದ್ರು. ಸುಜಾತ ಮಾವನ್ ಮಗನ? ಯಾರದು? ಅವ್ರು ನಿಂಗ್ ಗೊತ್ತಿಲ್ಲ ಬಿಡು. ಏನ್ ಮವ ಇದು? ಇದೆಲ್ಲ ನಿಂಗ್ಯಾಕ್ ಬಿಡು. ಚಟರ್ ಬಾಕ್ಸ್, ಆಂಟಿ ನಿನಗೋಸ್ಕರ ಸ್ಪೆಷಲ್ ಆಗಿ ಜಿಲೇಬಿ ಮಾಡಿದಾಳೆ. ಹಾಯ್, ಜಿಲೇಬಿನಾ? ಆ ಫೋಟೋ ನಾನ್ ನೋಡಿ
ತುಂಬಾ ಹೊತ್ತಾಯ್ತು. ಯಾರು ನೀವು? ಪೊಲೀಸ್ನವ್ರು ಯಾಕೆ ನಿಮ್ಮನ್ನು ಹುಡುಕ್ತಾ ಇದ್ದಾರೆ? ನೀವು ಕಳ್ಳನಾ ಕೊಲೆಗಾರನಾ? ನನ್ನ ಅಂತಸ್ತು ಐಶ್ವರ್ಯ ನೋಡೇ ನಾನು ಯಾರು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಇಷ್ಟು ದೊಡ್ಡ ಮನೆಯಲ್ಲಿ ಒಂಟಿಯಾಗಿದ್ದು ಹಿಂದೂ ಮುಂದೆ ಗೊತ್ತಿಲ್ಲದೆ ಇರೋ ನಿಮ್ಮನ್ನ ಇಲ್ಲಿಟ್ಕೊಂಡಿರೋದಕ್ಕೇನು ಕಾರಣ ಗೊತ್ತಾ? ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀರಿ ಅಂತ, ಅಪಾಯ ನಿಮ್ಮನ್ನ ಬೆನ್ನಿಟ್ಟು ಬರ್ತಾ ಇದೆ ಅಂತ. ನೀವ್ಯಾರು ಅಂತಾನೇ ಗೊತ್ತಿಲ್ಲದೆ ಇರೋ ನಿಮ್ಮನ್ನ ನಾನೇ ಇಷ್ಟು ನಂಬಿರೋವಾಗ ನಾನು ಯಾರು ಅಂತ ಗೊತ್ತಿರೋ ನೀವು ನನ್ನ ಹತ್ರ ನಿಜ ಹೇಳದೆ ಇರೋದು ಸಭ್ಯತೆ ಅಲ್ಲ. ಎದುರಿಗಿರೋ ಸಮುದ್ರ ತನ್ನ ವೇದನೆಗಳನ್ನ ಹೇಳ್ಕೊಳ್ಳೋಕ್ಕೋಸ್ಕರ ಹಗಲು ರಾತ್ರಿ ದಡಕ್ ಬಂದು ಅಪ್ಪಳಿಸ್ತಾ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಹತ್ರನೂ ಹೇಳ್ಕೋಬಾರ್ದಾ? ಎಷ್ಟು ಕೇಳಿದ್ರು ಮಾತಾಡಬಾರ್ದು ಅಂತ ಹಠ ಮಾಡ್ತಿರೋದು ನೋಡಿದ್ರೆ ನೀವೇ ಕೊಲೆಗಾರ ಇರಬೇಕು ಅನ್ಸುತ್ತೆ. ನಾನು ಕೊಲೆಗಾರ ಅಲ್ಲ. ಹಾಗಾದ್ರೆ ನೀವ್ ಯಾರು? ನನ್ನ ಮೇಲೂ ನಂಬಿಕೆ ಇಲ್ವಾ? ಇದೆ ಡಾಕ್ಟರ್, ಇದೆ. ಯಾವಾಗ ನೀವು ನನ್ನ ಸಾವನಿಂದ ಕಾಪಾಡಿದ್ರು ಆಗ್ಲೇ ನೀವು ನನಗೆ ಹತ್ರ ಆದ್ರಿ. ಯಾವಾಗ ನೀವು ನನಗೊಂದು ತುತ್ತು ಅನ್ನ ಹಾಕಿದ್ರು ಆಗ್ಲೇ ನೀವು ನನ್ನ ಬಂಧುಗಳಾದ್ರಿ. ಯಾವಾಗ ನೀವು ನನಗೆ ಆಶ್ರಯ ಕೊಟ್ರು ಆಗ್ಲೇ ನೀವು ನನಗೆ ಆತ್ಮೀಯರಾದ್ರಿ. ನಿಮ್ಮ ದೃಷ್ಟಿಲಿ ಕೊನೆ ತನಕ ನಾನು ಕಳ್ಳನಾಗಿಯೋ ಕೊಲೆಗಾರನಾಗಿಯೋ ಉಳಿಯೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಕತೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ.